ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇನ್ನೇನು ಸ್ವಲ್ಪ ದಿನದಲ್ಲೇ ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ನಾವೆಲ್ಲ ಕೂಡ ತಂಪು ಪಾನೀಯಗಳ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಎಳನೀರು ಕುಡಿಯೋದು, ಮಜ್ಜಿಗೆಗೆ ಡಿಮ್ಯಾಂಡ್ ಜಾಸ್ತಿ ಆಗೋದು ಮತ್ತು ಜ್ಯೂಸ್ಗಳಿಗೆಲ್ಲ ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಮನೆಯಲ್ಲೇ ಹೇಗೆ ನಾವು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಡೈಲಿ ನಾವು ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ಗೆ ಬೆನಿಫಿಷಿಯಲ್ ಆಗಿದೆ. ದಾಳಿಂಬೆ ಹಣ್ಣಲ್ಲಿ ಇರೋ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ವೈರಲ್ ಮತ್ತು ವಿಟಮಿನ್ ಸಿ ದಾಳಿಂಬೆ ಹಣ್ಣಿನಲ್ಲಿ ಇರೋದ್ರಿಂದ ಇದರಿಂದ ನಮಗೆ ಅನೇಕ ರೋಗಗಳಿಂದ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದು ನಮ್ಮ ದೇಹನ ಮಾತ್ರ ಆರೋಗ್ಯವಾಗಿಡೋದಲ್ಲದೆ ನಮ್ಮ ಹೇರ್ಗೆ ಮತ್ತು ನಮ್ಮ ಸ್ಕಿನ್ಗೂ ಕೂಡ ಪೊಮಾಗ್ರನೇಟ್ ತುಂಬ ಒಳ್ಳೆಯದು. ನಾವು ಇವಾಗ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಬನ್ನಿ. ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಅಂದರೆ ದೊಡ್ಡ ಸೈಜಿಂದ ದಾಳಿಂಬೆ ಹಣ್ಣನ್ನ ಬಿಡಿಸ್ತಾ ಇದ್ದೀನಿ. ಇದನ್ನು ಬಿಡಿಸಿಟ್ಕೊಂಡು ನಾನು ಇವಾಗ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬಿಡಿಸಿಟ್ಕೊಂಡಿರೋ ಅಂಥ ದಾಳಿಂಬೆ ಹಣ್ಣನ್ನ ನಾವು ಮಿಕ್ಸಿ ಜಾರ್ಗೆ ಅಥವಾ ಬ್ಲೆಂಡರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಬೇಕು. ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. ನೀರು ಆ್ಯಡ್ ಮಾಡೋದ್ರಿಂದ ದಾಳಿಂಬೆ ಹಣ್ಣಿನ ಸೀಡ್ಸು ಚೆನ್ನಾಗಿ ಮಿಕ್ಸ್ ಅಂದರೆ ಪೇಸ್ಟ್ ಆಗೋಲ್ಲ, ಅದು ಹಾಗಾಗೆ ಇರುತ್ತೆ. ಅದಕ್ಕೋಸ್ಕರ ನಾನೀಗ ನೀರು ಹಾಕ್ದಲೇ ಚೆನ್ನಾಗಿ ಪೇಸ್ಟ್ ರುಬ್ಕೊಂಡಿದ್ದೀನಿ. ರುಬ್ಬಿದ್ದಾದಮೇಲೆ ನಮಗೆ ಸ್ವೀಟು ನಾವು ಹೀಗೆ ಸ್ಟ್ರೈನ್ ಮಾಡಿದ್ರೆ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ, ಆದರೆ ನಮಗೆ ಕ್ವಾಂಟಿಟಿ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಬೇಕು. ನಾವು ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ದಾಳಿಂಬೆ ಹಣ್ಣಿನ ಜ್ಯೂಸು. 1 ಸ್ಪೂನ್ ಸಕ್ಕರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ನೀರು ಹಾಕಿದ್ರೆ ಖಂಡಿತವಾಗ್ಲೂ ಸಕ್ಕರೆ ಹಾಕಲೇಬೇಕಾಗುತ್ತೆ. ಇಲ್ಲ ಅಂದರೆ ಬರೀ ನಾವು ನೀರು ಕುಡಿತಾ ಇದ್ದೀವಿ, ಸ್ವಲ್ಪ ಎಲ್ಲೋ ದಾಳಿಂಬೆ ಹಣ್ಣಿನ ಟೇಸ್ಟ್ ಸಿಗುತ್ತೆ ಅಷ್ಟೇ, ನೀರು ಕುಡಿಯೋ ಥರನೇ ಫೀಲ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ನೀರನ್ನ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಹಂಗೇ ಆದಷ್ಟು ಸ್ಟ್ರೈನ್ ಮಾಡಿಬಿಟ್ಟು ಕುಡೀರಿ. ಅದಾದಮೇಲೆ ನಾನು ಚೆನ್ನಾಗಿ ಇಲ್ಲಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ನೋಡ್ಬೋದು ನೀವು ಹೇಗೆ ನುಣ್ಣಗಾಗಿದೆ ಅಂತ. ಈಗ ನಮಗೆ ದಾಳಿಂಬೆ ಹಣ್ಣಿನ ಜ್ಯೂಸು ರೆಡಿ ಆಯಿತು. ಈಗ ಸ್ವೀಟ್ ನೋಡ್ಬೋದು. ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ನೀರು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಆದಷ್ಟು ಕಮ್ಮಿ ಮಾಡ್ಕೊಬೇಕು ನೀರನ್ನ. ನಾನು ತಗೊಂಡಿರೋಂಥ 2 ದಾಳಿಂಬೆ ಹಣ್ಣಿನಲ್ಲಿ 1 ಗ್ಲಾಸ್ ಮತ್ತು 1.5 ಗ್ಲಾಸಷ್ಟು ಜ್ಯೂಸ್ ರೆಡಿಯಾಗಿದೆ. ಅದಾದಮೇಲೆ ನಾನು ಇದಕ್ಕೆ ಸೋಕ್ ಮಾಡಿಟ್ಟಿರೋವಂಥ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಲ್ವ. ಸಮ್ಮರ್ ಸೀಸನಲ್ಲೇ ಯೂಸ್ ಮಾಡಿದ್ರೆ ನಮಗೆ ತಂಪು ಕೊಡುತ್ತೆ ಬಾಡಿಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸು. ಅದಕ್ಕೋಸ್ಕರ ಇದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಸರ್ವ್ ಮಾಡೋಣ. ಹೇಗಿದೆ ಜ್ಯೂಸು ಅಂತ ಕೇಳೋಣ. ಇದು ಪೂರ್ವಿ ಮತ್ತು ರಘುಗೆ. ಮತ್ತು ನನ್ನ ಜ್ಯೂಸ್ ಕೂಡ ರೆಡಿಯಾಗಿದೆ. ನಾನು ಓಟ್ಸ್, ಬನಾನಾ, ಡೇಟ್ಸ್ ಎಲ್ಲ ಹಾಕಿ ಒಂದು ಸ್ಮೂದಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸೂಪರಾಗಿತ್ತು, ಟೇಸ್ಟಿಯಾಗಿತ್ತು. ಕುಡಿದ್ಬಿಟ್ಟು ಹೆಂಗೈತೆ ಅಂತ ಹೇಳು. ಸೂಪರ್ ನಿಜವಾಗ್ಲೂ. ನಿಜ ಬೇಕಂದ್ರೆ ಕೊಡ್ತಾರೆ ಹೇಳಿಲ್ವಾ.